ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೇ 26ಗೆ ನಿಮ್ಗೆಲ್ಲರಿಗೂ ಸ್ವಾಗತ. 90 ಡೇಸ್ ಚಾಲೆಂಜಿನ 26ನೇ ದಿವಸ ಇವತ್ತು ಗೋಧಿ ಹುಡಿಯನ್ನ ಕಲಿಸ್ಬಿಟ್ಟು ದೋಸೆ ಮಾಡ್ಕೊಳ್ತಾ ಇದ್ದೇನೆ. ಅದರಲ್ಲಿ ಸಜ್ಜೆ ಹಾಗೆ ನವಣೆ, ಮಿಲೆಟ್ ಹುಡಿ ಅದು ಎಲ್ಲವೂ ಇದೆ ಅದರಲ್ಲಿ, ಬರೇ ಗೋಧಿ ಹುಡಿ ಅಲ್ಲ. ಅದರಿಂದ ದೋಸೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ನಂಗೆ ಬೇರೆ ಏನು ಮಾಡ್ಕೊಳ್ಲಿಕ್ಕೂ ಒಂಥರ ಹೊಟ್ಟೆ ಹಸಿವೆ ಇಲ್ಲದಾಗಿತ್ತು. ಪೀರಿಯಡ್ಸ್ ಆದ ಕಾರಣ ಏನ್ ಮಾಡ್ಕೊಳ್ಲಿಕ್ಕೆ ಒಂದು ಮೂಡ್ ಇರ್ಲಿಲ್ಲ. ಅದಕ್ಕೆ ಜಸ್ಟ್ ಹುಡಿ ಕಲ್ಸ್ಬಿಟ್ಟು ದೋಸೆ ಮಾಡುವ ಅಂತ ಹೇಳಿ ಅನ್ಕೊಂಡೆ. ಆಯಿಲ್ ಎಲ್ಲ ಕಮ್ಮಿ ಹಾಕಿ ಮಾಡಿದ್ದು. ಗೋಧಿ ಹುಡಿ ದೋಸೆ ಕೂಡ ಈ ತರ ಪ್ಲೇನ್ ಮಾಡ್ಕೊಳ್ಳಿಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಮುಟ್ಟಿನ ದಿವಸ ಬಾಯಿ ರುಚಿ ಕೂಡ ಇರುವುದಿಲ್ಲ. ನನ್ಗೊಂಥರ ಏನು ಬೇಡ, ಕೆಲಸ ಮಾಡೋದು ಬೇಡ ಅಂತ ಹೇಳಿ ಅನ್ನಿಸ್ತಾ ಇರ್ತದೆ. ಅದಕ್ಕೂ ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ವರ್ಕೌಟು ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಅದಲ್ಲದೆ ಸಂಡೇ ಬೇರೆ ಆಗಿತ್ತು, ತುಂಬಾ ಬೋರ್ ಆಗ್ತಿತ್ತು ಕೆಲಸ ಮಾಡ್ಲಿಕ್ಕೆ. ಹಾಗಾಗಿ ಜಸ್ಟ್ ಒಂದು ಗೋಧಿ ದೋಸೆ ಮಾಡ್ಕೊಂಡು ತಿಂದೆ. ಅದರಲ್ಲಿ ರಾಗಿ ಹುಡಿಯೂ ಇದೆ, ಸಜ್ಜೆ ಇದೆ, ನವಣೆ ಇದೆ, ಮಿಲೆಟ್ಸ್ ಎಲ್ಲ ಇರುವಂತಹ ಗೋಧಿ ಹುಡಿ. ಇದು ಆಶೀರ್ವಾದ ಅವರದ್ದು, ಅದರಿಂದ ದೋಸೆಯನ್ನ ಮಾಡ್ಕೊಂಡಿತ್ತು. ಬೆಳಿಗ್ಗೆ 2 ದೋಸೆ, ಆಮೇಲೆ ಒಂದು ಕಪ್ ಟೀ ಕುಡ್ದೆ. ಅದಾದ ನಂತರ ಮಧ್ಯಾಹ್ನ ಸ್ವಲ್ಪ ಸೊಪ್ಪಿದೆಲ್ಲ ಪಲ್ಯ ಮಾಡ್ಕೊಂಡೆ, ಹರಿವೆ ಪಲ್ಯ. ಮತ್ತೆ ಪ್ರೋಟೀನ್ ರಿಚ್ ಆಗ್ಬೇಕು ಅಂತ ಹೇಳಿ ಮೊಳಕೆ ಬರಿಸಿದಂತಹ ಕಡ್ಲೆ ಇದೆ ಅಲ್ವಾ, ಅದನ್ನ ಸ್ವಲ್ಪ ಬೇಯಿಸ್ಕೊಂಡು ಅದನ್ನ ತಿಂದೆ ಪ್ರೋಟೀನ್ಗೆ ಅಂತ ಹೇಳಿ. ಬೆಳಗಿನ ನನ್ನ ಈ ಬ್ರೇಕ್ಫಾಸ್ಟ್ ಅಲ್ಲಿ ನೋಡಿ, ಕಾರ್ಬ್ ಮಾತ್ರ ಇದೆ, ಫೈಬರ್ ಒಂದ್ ಸ್ವಲ್ಪ ಇದೆ ದೋಸೆ ಹಿಟ್ಟಲ್ಲಿ, ಆದ್ರೆ ಪ್ರೋಟೀನ್ ಅಂತ ಹೇಳಿ ಏನೂ ಇಲ್ಲ. ಪ್ರೋಟೀನ್ಗೆ ಅಂತ ಹೇಳಿ ನಾನು ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೇನೆ. ಚಟ್ನಿಯಲ್ಲಿ ನೆಲಗಡ್ಲೆ ಹಾಕೊಂಡು, ತೆಂಗಿನಕಾಯಿ ತುರಿ, ಸ್ವಲ್ಪ ನೆಲಗಡ್ಲೆ, ಈರುಳ್ಳಿ, ಹುಣಸೆ ಹಣ್ಣು ಇವೆಲ್ಲ ಹಾಕಿ ಒಂದು ಚಟ್ನಿಯನ್ನ ಮಾಡ್ಕೊಂಡಿದ್ದೇನೆ. ಚಟ್ನಿಯಲ್ಲಿ ನೆಲಗಡ್ಲೆ ಹಾಕಿದ ಕಾರಣ ಪೀನಟ್ ಒಂದು ಪ್ರೋಟೀನ್ ಸಿಗ್ತದೆ. ಹಾಗೆ ನಾವು ನಮ್ಮ ಆಹಾರದಲ್ಲಿ ಪ್ರೋಟೀನ್ ಎಷ್ಟು ಸಿಗ್ತದೆ ಅನ್ನೋದನ್ನ ನೋಡ್ಕೊಳ್ಬೇಕು. ಇದು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಪ್ರೋಟೀನ್ ತಿನ್ನೋದು ತುಂಬಾ ಮುಖ್ಯ. ಯಾಕೆಂದ್ರೆ ಮಧ್ಯಾಹ್ನದ ಲಂಚ್ ಹೀಗಿತ್ತು ನೋಡಿ. ಆಮೇಲೆ ರಾತ್ರಿ ಕೂಡ ಹೊಟ್ಟೆ ಹಸಿವಿರ್ಲಿಲ್ಲ. ಹಾಗೆ ಬ್ರೆಡ್ಗೆ ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊಂಡು ಒಳಗಡೆ ಪೀನಟ್ ಬಟರ್ ಹಾಕೊಂಡೆ, ಚೆನ್ನಾಗಿ ಪೀನಟ್ ಬಟರ್ ಹಾಕೊಂಡು ಬ್ರೆಡ್ ಸ್ಯಾಂಡ್ವಿಚ್ ತರ ಮಾಡ್ಕೊಂಡೆ. ಅದು ಮತ್ತೆ ಒಂದು ಹಾಲಿಗೆ ನಾನು ಡ್ರೈ ಫ್ರೂಟ್ ಪೌಡರ್ ಅಂತ ತಂದದ್ದಿತ್ತು ಸ್ವಲ್ಪ, ಅದು 1.5 ಚಮಚದಷ್ಟು ಡ್ರೈ ಫ್ರೂಟ್ ಪೌಡರ್ ಅನ್ನ ಹಾಲಿಗೆ ಹಾಕಿ ಹಾಲು ಕೊಡ್ತೆ. ಇದು ನನ್ನ ಡಿನ್ನರ್ ಆಗಿತ್ತು, ಬೇರೆ ಏನು ತಿನ್ಲಿಲ್ಲ. ಹಾಗೆ ಈವ್ನಿಂಗ್ ಅಲ್ಲಿ ನಾನು ಒಂದು ಪೇರಳೆ ತಿಂದಿದ್ದೆ, ಪೇರಳೆ ಆಮೇಲೆ ಎಳ್ಳುಂಡೆ. ಆತರ ದಿನಕ್ಕೆ ಒಂದು ಎಳ್ಳುಂಡೆ ತಿಂತೇನೆ ನಾನು, ಈವ್ನಿಂಗ್ ಸ್ನಾಕ್ಸ್ ಅಂತ ಹೇಳಿ. ಹಾಗೆ ಏನೋ ತಿನ್ಬೇಕು ಅಂತ ಹೇಳಿ ಅನ್ಸುವಾಗ ಹಣ್ಣುಗಳು, ಪೇರಳೆ ನಿನ್ನೆ ಒಂದು ತಿಂದಿದ್ದೆ. ಅದಾದ ನಂತರ ಈಗ ಡಿನ್ನರ್ಗೆ ಒಂದು ಬ್ರೆಡ್ ಪೀನಟ್ ಬಟರ್ ಹಾಕಿದ್ದು, ಹಾಗೆ ಹಾಲು. ಇದಾಗಿತ್ತು ನನ್ನ ಇವತ್ತಿನ ದಿವಸ.